ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ 4.5 kg ಚಿನ್ನ ಕಳ್ತನ ಆಗಿದಂತೆ ಗುರು. ಅಲ್ಲ ಗುರು, ಈ ಕಾರಣ ಮಕ್ಕಳು ದೇವಸ್ಥಾನನೂ ಬಿಡಲ್ಲ ಅಂತ, ಸ್ವಲ್ಪ ಭಯಭಕ್ತಿ ಬೇಡ ಅಂತ. ನಂಗೊಂದು ಅರ್ಥ ಆಗಿಲ್ಲ, ಅಷ್ಟು ಸೆಕ್ಯೂರಿಟಿ ಇರುತ್ತೆ ದೊಡ್ಡ ದೇವಸ್ಥಾನ, ಹೆಂಗೆ ಕಳ್ತನ ಆಯ್ತಂತ. ಒಳಗಿನ ಕಳ್ರೆ ದೇವಸ್ಥಾನದಲ್ಲಿ ಇದ್ದವರೇ ಮಾಡಿರೋ ಅಂಥದ್ದು. ಉನ್ನಿಕೃಷ್ಣನ್ ಪೊಟ್ಟೆ ಅಂತ ದೇವಸ್ಥಾನದಲ್ಲಿ ಅರ್ಚಕ ಆಗಿದ್ದ ಮೊದಲು. ಅವನು ಮತ್ತು ಅವನ ಟೀಮ್ ಸೇರಿ ಚಿನ್ನವನ್ನು ಲೂಟಿ ಮಾಡಿದರು. ಚಿನ್ನ ಅಂದರೆ ಈ ದೇವಸ್ಥಾನದ ಬಾಗಿಲಿಗೆ, ದ್ವಾರಬಾಗಿಲಿಗೆ ಮತ್ತು ದ್ವಾರಪಾಲಕ ವಿಗ್ರಹಗಳಿಗೆ ಕೋಟಿಂಗ್ ಮಾಡಿರೋದಲ್ಲ, ಆ ಚಿನ್ನವನ್ನು ಲೂಟಿ ಮಾಡಿರೋದು. ಇದು ಹೇಗಾಯ್ತು ಅಂದರೆ 1998-99 ಅವಧಿಯಲ್ಲಿ ವಿಜಯ ಮಲ್ಯ ಗೊತ್ತಲ್ಲ, ವಿಜಯ ಮಲ್ಯ ಅವರು ದೇವಸ್ಥಾನಕ್ಕೆ, ಶಬರಿಮಲೆ ದೇವಸ್ಥಾನಕ್ಕೆ 18 ಕೋಟಿ ರೂಪಾಯಿ ದೇಣಿಗೆ ನೀಡ್ತಾರೆ. ಆ ದೇಣಿಗೆ ಹಣದಲ್ಲಿ ದೇವಸ್ಥಾನ ಮಂಡಳಿಯವರು ದ್ವಾರಪಾಲಕ ವಿಗ್ರಹಗಳಿಗೆ ಮತ್ತು ದ್ವಾರಬಾಗಿಲಿಗೆ ಚಿನ್ನದ ಕೋಟಿ ಮಾಡಿಸಲಾಗತ್ತೆ. ನಂತರ 2019ರಲ್ಲಿ TDB ದೇವಸ್ಥಾನ ಮಂಡಳಿ, ತಿರುವಾಂಕೂರ ದೇವಸ್ಥಾನ ಮಂಡಳಿ ಒಂದು ನಿರ್ಧಾರಕ್ಕೆ ಬರುತ್ತೆ. ಏನು ಗೋಲ್ಡ್ ಕೋಟಿಂಗ್ನ ಮಾಡಲಾಗಿತ್ತು ಅದು ರಿನ್ಯೂವಲ್ ಮಾಡಿಸುವ ಸಲುವಾಗಿ ಈ ಕೆಲಸನ ಆರಂಭ ಮಾಡೋಕ್ಕೆ ಮುಂದಾಗ್ತಾರೆ. ಆ ಕೆಲಸದ ಸಲುವಾಗಿ ಉನ್ನಿಕೃಷ್ಣನ್ ಪೊಟ್ಟಿಯವರಿಗೆ ಕೇಳ್ತಾರೆ. ಉನ್ನಿಕೃಷ್ಣನ್ ಪೊಟ್ಟಿಯವರು ಅಡ್ಡಿಲ್ಲ, ಈ ಕೆಲಸ ನಾನು ಮಾಡ್ತೀನಿ ಅಂತ ಒಪ್ಕೊಂಡು ಅವ್ರ ಜವಾಬ್ದಾರಿ ತಗೊಳ್ತಾರೆ. ಹಾಗೂ TDB ದೇವಸ್ಥಾನ ಮಂಡಳಿ ಅವರಿಗೆ ಒಪ್ಪಿಸುವಾಗ ತಾಮ್ರ ಅಂತ ದಾಖಲೆಯಲ್ಲಿ ಬರೆದು ಕೊಡ್ತಾರೆ. ಇವರಿಗೆ ಉನ್ನಿಕೃಷ್ಣನ್ ಪೊಟ್ಟಿಯವರಿಗೆ ಕೊಡುವಾಗ 42.8 kg ಇರುತ್ತೆ. 42.8 kg ಇರುತ್ತೆ ಚಿನ್ನದ ತೂಕ. ನಂತರ ಉನ್ನಿಕೃಷ್ಣನ್ ಕೊಟ್ಟಾಗ ಅಷ್ಟು ತೂಕ ಇರುತ್ತೆ. ಆದರೆ ಇಲ್ಲಿ ಒಂದು ಮಿಸ್ಟೇಕ್ ಮಾಡಿರೋದು ಅಂತಂದೇನೆಂದರೆ, ಯಾವುದೇ ದೇವಸ್ಥಾನದ ಕಾರ್ಯ ಆರಂಭ ಮಾಡುವ ಮುನ್ನ ಹೈಕೋರ್ಟ್ ಪರ್ಮಿಷನ್ ತಗೊಳ್ಬೇಕಾಗಿರುತ್ತೆ. ಆದರೆ ಇಲ್ಲಿ ಹೈಕೋರ್ಟ್ ಪರ್ಮಿಷನ್ ತಗೊಂಡಿರಲ್ಲ, ಕೋರ್ಟ್ ನಿಯಮ ಉಲ್ಲಂಘನೆ ಆಗಿರುತ್ತೆ. ನಂತರ ಉನ್ನಿಕೃಷ್ಣನ್ ಪೊಟ್ಟಿಯವರಿಗೆ TDB ದೇವಸ್ಥಾನ ಮಂಡಳಿಯ ಚಿನ್ನವನ್ನು ಹಸ್ತಾಂತರ ಮಾಡ್ತಾರೆ. ಅವರ ಕೆಲಸದ ಮೂಲಕ ಚೆನ್ನೈಗೆ ಕ್ರಿಯೇಷನ್ಸ್ ಕಂಪನಿ ನೀಡಲಾಗುತ್ತೆ, ಅಲ್ಲಿ ಕೊಡ್ತಾರೆ. ಆಮೇಲೆ ಕೆಲಸ ಮುಗಿದ ಬಳಿಕ ಉನ್ನಿಕೃಷ್ಣನ್ ಪೊಟ್ಟಿಯವರು ಆ ಚಿನ್ನವನ್ನು ದೇವಸ್ಥಾನಕ್ಕೆ ಹಿಂದಿರುಗಿಸುವಾಗ ಅದರ ತೂಕ ಸುಮಾರು 4.5 kg ವ್ಯತ್ಯಾಸ ಬರುತ್ತೆ, ಕಡಿಮೆ ಇರುತ್ತೆ. ಇದು ದೇವಸ್ಥಾನ ಮಂಡಳಿ ಗಮನಕ್ಕೆ ಬಂದರೂ ಕೂಡ ಯಾವುದೇ ರೀತಿ ತನಿಖೆ ಮಾಡಲ್ಲ. ನಂತರ ಇದು ಹೇಗೆ ಬೆಳಕಿಗೆ ಬಂತು ಅನ್ನೋದ್ರ ನೋಡೋದಾದರೆ, ಸೆಪ್ಟೆಂಬರ್ 5, 2025ರಂದು ಕೇರಳ ಹೈಕೋರ್ಟು ಶಬರಿಮಲೆ ದೇವಸ್ಥಾನಕ್ಕೆ ಸ್ಪೆಷಲ್ ಕಮಿಷನರ್ನ ನೇಮಕ ಮಾಡುತ್ತೆ. ಅವರು ಅಲ್ಲಿ ಅಬ್ಸರ್ವೇಷನ್, ಉಸ್ತುವಾರಿ ನೋಡ್ಕೊಳ್ತಾ ಅವರು ಒಂದು ಹೈಕೋರ್ಟ್ಗೆ ರಿಪೋರ್ಟ್ ನೀಡ್ತಾರೆ. ಅಲ್ಲಿ ಏನಾಗಿದೆ, ಒಂದು ದಿನದ ಮುಂಚೆ ದೇವಸ್ಥಾನದ ದ್ವಾರಪಾಲಕ ವಿಗ್ರಹದ ಮತ್ತು ದ್ವಾರಪಾಲಕದು ಏನಿದೆ ಅಲ್ಲಿಂದ ಚಿನ್ನವನ್ನು, ಗೋಲ್ಡ್ನ ಬೇರ್ಪಡಿಸಿ ಚೆನ್ನೈಗೆ ಸಾಗಿಸಲಾಗಿದೆ ಅಂತ ರಿಪೋರ್ಟ್ ನೀಡ್ತಾರೆ. ಈ ರಿಪೋರ್ಟ್ ಬಂದ ತಕ್ಷಣ TDB ದೇವಸ್ಥಾನ ಮಂಡಳಿಯದು ತಪ್ಪನ್ನು ಒಪ್ಕೊಳ್ತಾರೆ, ನಮ್ಮಿಂದ ತಪ್ಪಾಗಿದೆ ಅಂತ ಒಪ್ಕೊಳ್ತಾರೆ. ತಕ್ಷಣ ಇಮಿಡಿಯೇಟ್ಲಿ ಹೈಕೋರ್ಟು ದೇವಸ್ಥಾನ ಮಂಡಳಿಗೆ ಆರ್ಡರ್ ಮಾಡುತ್ತೆ, ವಿಜಿಲೆನ್ಸ್ ಸಮಿತಿ ಮಾಡಿ ಇನ್ವೆಸ್ಟಿಗೇಷನ್ ಆರಂಭ ಮಾಡಿ ಅಂತ. ನಂತರ ದೇವಸ್ಥಾನ ಮಂಡಳಿಯವರು ಇನ್ವೆಸ್ಟಿಗೇಷನ್ ಮಾಡಿದಾಗ ದೇವಸ್ಥಾನ ಮಂಡಳಿಯಲ್ಲಿ ಇದ್ದವರೇ ಈ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ, ಈ ಲೂಟಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಬೆಳಕಿಗೆ ಬರುತ್ತೆ. ಆಮೇಲೆ ಇದನ್ನ ಸೀರಿಯಸ್ ಕೇಸ್ ಅಂತ ಮನಗಂಡ ಹೈಕೋರ್ಟು SITನ ರಚನೆ ಮಾಡುತ್ತೆ. ಅದು ಇನ್ವೆಸ್ಟಿಗೇಷನ್ ಮಾಡಲಿ ಅಂತ ಆರ್ಡರ್ ಪಾಸ್ ಮಾಡುತ್ತೆ. ಈಗ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಸಾಕಷ್ಟು 18 ಜನ ಅಧಿಕಾರಿಗಳನ್ನ, ಮಾಜಿ ದೇವಸ್ಥಾನ ಮಂಡಳಿ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಇನ್ವೆಸ್ಟಿಗೇಷನ್ ನಡೀತದೆ, ಯಾರು ಇದ್ದಾರೆ ಅಂತ ಬೆಳಕಿ ಈಗ ಗೊತ್ತಾಗ್ತಾ ಇದೆ. ಇದ ವಿಚಾರ, ಹೊರಗಿನ ಕಳ್ರಲ್ಲ, ದೇವಸ್ಥಾನ ಒಳಗಿನ ಕಳ್ರು. ಪೂಜಾರಿ ಮಾಡಿದ ಲೂಟಿ. ನಮ್ಮ ಜನ ಹೆಂಗಂದ್ರೆ ಹೊರ ಕೊಡೋ ದೇವ್ರು ನಂಬಲ್ಲ, ದಕ್ಷಿಣೆ ಕೇಳೋ ಪೂಜಾರಿ ನಂಬ್ತಾರೆ. ಅದಕ್ಕೆ ಹಿಂಗಾಗಿರೋದು. ಏನು ಕಾಲ ಬಂತ ಗುರು.